ನಮಸ್ಕಾರ ಫ್ರೆಂಡ್ಸ್, ಇವತ್ತು ಇನ್ಸ್ಟೆಂಟ್ ಕಜ್ಜಾಯ ಹೆಂಗೆ ಮಾಡೋದು ಅಂತ ನೋಡೋಣ. ನೀವು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಅದೇ ಸೇಮ್ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನಾನು ಯಾವ ಥರ ಕಜ್ಜಾಯ ಮಾಡ್ತಿದ್ದೀನಿ ಅಂತಂದರೆ 1 ಕಪ್ ಬೆಲ್ಲ, 1 ಕಪ್ ನೀರು, ಅದೇ 1 ಕಪ್ಪಲ್ಲಿ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಹೆಲ್ತಿಗೆ ತುಂಬ ಹೆಲ್ಪ್ ಆಗೋದಲ್ವ, ಸೊ ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ಕಜ್ಜಾಯನ ಹಾಕ್ತಾಯಿಲ್ಲ. ಸೊ ಅಕ್ಕಿಲಿ ಮಾಡೋದು ತುಂಬ 2-3 ಡೇಸ್ ಆಗುತ್ತೆ, ಟೈಮ್ ತಗೊಳುತ್ತೆ. ಸೊ ಇನ್ಸ್ಟೆಂಟಾಗಿ ನಮ್ಗೆ ಬೇಕೇ ಬೇಕು ಅಂತ ತಿನ್ನಿಸ್ಬೇಕು ಅಂತಂದಾಗ ಈ ಥರ ಗೋಧಿಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ 2 ಹಾಕಿ ಪಾಕ ಮಾಡಿದ್ದನ್ನೆಲ್ಲ ಚೆನ್ನಾಗಿ ಪಾಕ ಬರ್ತಾಯಿದೆ. ಬೆಲ್ಲ ಇವಾಗ ಸಂಪೂರ್ಣವಾಗಿ ಕರಗಿದೆ. ನಾನು ಈ ಟೈಮಲ್ಲಿ 1 ಏಲಕ್ಕಿ ಹಾಕೋತಾ ಇದ್ದೀನಿ. ಜಸ್ಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಒಂದೇ 1 ಏಲಕ್ಕಿ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ಪಾಕ ಬಂದಿದೆ ಅಂತ ನನಗೆ ಅನ್ನಿಸ್ತಿದೆ, ಅದಕ್ಕೋಸ್ಕರ ಇವಾಗ ನಾನು ಅದನ್ನು ಒಂದು ಲಾಸ್ಟ್ ಕುದಿ ಬರಲಿ ಅಂತ ವೆಯ್ಟ್ ಮಾಡಿ ಇವಾಗ ಇಳಿಸ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಆರೋ ತನಕ ವೆಯ್ಟ್ ಮಾಡಿ ಇವಾಗ ಅದನ್ನು ಸೋಸ್ಕೋತಾ ಇದ್ದೀನಿ. ಕಲ್ಲು ಅಥವಾ ಡಸ್ಟ್ ಏನಾದರೂ ಇರಬಾರ್ದು ಅಂತ ಸೋಸ್ಕೋತಾ ಇದ್ದೀನಿ ಈಗ ನಾನು. ಸೊ ಅದೇ ಕಪ್ಪಲ್ಲಿ ನಾನು ಗೋಧಿ ಹಿಟ್ಟು ಕೂಡ ತಗೊಂಡಿದ್ದೀನಿ. ನಾನು ಬೆಲ್ಲ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನೀಗ ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಏಕೆಂದರೆ ಇದನ್ನು ಗಟ್ಟಿಯಾಗಿ ಮಾಡೋಕ್ಕಾಗಲ್ಲ. ಸೊ ಇದು ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಬೋಂಡ ಥರ ಮಾಡ್ಬೋದು ಅಷ್ಟೇ. ಬೋಂಡ ಥರ ಮಾಡಬೇಕು, ಅದಕ್ಕೋಸ್ಕರ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ತೆಳ್ಳು ಅಂದರೆ ತುಂಬ ತೆಳ್ಳಕ್ಕೇನಿಲ್ಲ, ಜಸ್ಟ್ ಒಂದು 80% ತೆಳ್ಳಗಿದೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಲಂಪು ಇಲ್ದಿರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 1 ಚಿಟಿಕೆಯಷ್ಟು ಸೋಡಾ ಹಾಕೋತಾ ಇದ್ದೀನಿ. ಸೋಡಾ ಆಪ್ಷನಲ್ ಅಷ್ಟೇ. ಸೊ ಎಳ್ಳು ಹಾಕೋತಾ ಇದ್ದೀನಿ. ಮನೇಲಿ ಬಿಳಿ ಎಳ್ಳಿತ್ತು ಅಂತ ಬಿಳಿ ಎಳ್ಳು ಹಾಕಿದ್ದೀನಿ ಅಷ್ಟೇ. ನಿಮಗೆ ಕಪ್ಪೆಳ್ಳಿತ್ತು ಅಂದ್ರೂ ಅದನ್ನು ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಹೀಟಾಗಲಿ ಅಂತ ಬಿಟ್ಟಿದ್ದೀನಿ. ಈಗ ಅದು ಹೀಟ್ ಆದ ತಕ್ಷಣ ನಾನು ಒಂದು 200 ml ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಕೂಡ ಚೆನ್ನಾಗಿ ಕಾಯಬೇಕು. ಈಗ ಚೆನ್ನಾಗಿ ಕಾಯ್ದಿದೆ ಅನಿಸ್ತಿದೆ, ಅದಕ್ಕೆ ನಾನಿವಾಗ ಕಜ್ಜಾಯ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ ಬಿಡ್ತಾ ಹೋಗ್ತಾಯಿದ್ದೀನಿ ನಾನೀಗ ಸೋಡಾ ಹಾಕಿರೋದ್ರಿಂದ ನಿಮಗೆ ಗೊತ್ತಿರೋ ಪ್ರಕಾರ ಉಬ್ಬುತ್ತೆ, ಅದಕ್ಕೋಸ್ಕರ ಚಿಕ್ಕದಾಗೆ ಮಾಡಿ ನಾನು ಹಾಕೋತಾ ಇದ್ದೀನಿ. ಇದು ತುಂಬ ಲೋ ಫ್ಲೇಮಲ್ಲಿದೆ, ಮೀಡಿಯಮ್ ಫ್ಲೇಮಲ್ಲ, ಲೋ ಫ್ಲೇಮಲ್ಲಿದೆ. ಸೊ ಬೇಗ ಕಜ್ಜಾಯ ಸುಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಲೋ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಲೋ ಇರೋದ್ರಿಂದ ಔಟ್ಸೈಡು ಚೆನ್ನಾಗಿ ಬೆಂದಿರುತ್ತೆ, ಇನ್ಸೈಡ್ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಅದಕ್ಕೋಸ್ಕರ ಲೋ ಇಟ್ಕೋತಾ ಇದ್ದೀನಿ. ಸೊ ನೋಡಿ, ಕಲರೆಲ್ಲ ಅಕ್ಕಿ ಕಜ್ಜಾಯ ಥರನೇ ಕಾಣಿಸ್ತಾ ಇದೆ. ಇದು ಅಕ್ಕಿ ಕಜ್ಜಾಯ ಥರನೇ ಕಾಣಿಸ್ತಾ ಇದೆ ನೋಡಿ. ಲಾಸ್ಟ್ ಎಲ್ಲ ಕಜ್ಜಾಯನೇ ಎತ್ತಿಟ್ಟು ಮಾಡ್ತಾಯಿದ್ದೀನಿ ನಾನು. ಸೊ ಕಜ್ಜಾಯ ಅಂತ ತುಂಬ ಜ್ಯೂಸಿಯಾಗಿ ಸ್ಮೂತಾಗಿ ಬಂದಿದೆ. ಒಂದ್ಸಲ ನೀವು ಮಾಡ್ಕೊಂಡು ತಿನ್ನಿ ಇನ್ಸ್ಟೆಂಟ್ ಕಜ್ಜಾಯ. ಅಕ್ಕಿ ಅಲ್ಲಿ ಮಾಡಿದ್ರೆ 3-4 ದಿನ ಬೇಕೇ ಬೇಕು. ಇದ್ರನ್ನ ಮಾಡಿ ಒಂದು 1/2 hour ಕೂಡ ಟೈಮ್ ಆಗೋದಿಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.